ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಭೇಟಿ ಕೊಟ್ಟಿದ್ದಾರೆ. ಈಗ ಬೇಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳು ಆರೋಗ್ಯ ವಿಚಾರಣೆ ಮಾಡಿದಾರಂತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಸಚಿನ್ ಲಮಾಣಿ. ಹೊಡೆತ ತಿಂದಿದ್ದಾನಲ್ಲ, ಹಲ್ಲೆಗೆ ಒಳಗಾಗಿದ್ದಾನಲ್ಲ ಆತ ಸಚಿನ್ ಲಮಾಣಿ ಆತನ ಹೆಸರು. ಬೇಮ್ಸ್ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಈಗ ಈಶ್ವರಪ್ಪನವರು ಹೋಗಿದ್ದಾರಲ್ಲಿ. ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ಆಸ್ಪತ್ರೆಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಭೇಟಿ ಕೊಟ್ಟಿದ್ದಾರೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳು ಆರೋಗ್ಯ ವಿಚಾರಣೆ ಮಾಡ್ತಾ ಇದ್ದಾರೆ ಇವರು. ಅಂದರೆ ಏನಾಯಿತು, ಈ ಅಕ್ಕ ತಮ್ಮ ಅಂತ ಅವ್ರ ಪಾಪ ಹೊರಟಿರ್ತಾರೆ. ಆ ಹುಡುಗಿ ಮುಖಕ್ಕೆ ಬಟ್ಟೆಯನ್ನು ಕಟ್ಕೊಂಡಿರ್ತಾಳೆ. ಅದನ್ನು ನೋಡಿ ಮುಸ್ಲಿಂ ಯುವತಿ ಆಕೆ, ಈತ ಹಿಂದೂ ಯುವಕ, ಇವರಿಬ್ಬರು ಲವರ್ಸ್ ಅಂತ ತಿಳಿದು ಅನ್ಯ ಕೋಮಿನ ಯುವಕರು ಇವರಿಬ್ಬರ ಮೇಲೆ ಹಲ್ಲೆ ಮಾಡಿದ್ದಾರೆ. ಟಿವಿಗಳಲ್ಲಿ ಬಂದ ಇವತ್ತು ಇಲ್ಲಿ ಬೆಳಗಾಂ ಘಟನೆನ ನೋಡಿದಾಗ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾದ್ರೆ ಸತ್ತೋಗಿದೆಯಾ? ಹೋಗ್ಲಿ, ನಿಮ್ಮ ಟಿವಿಗಳಲ್ಲಿ ಬಂದ ನಂತರ ಕೂಡ ಯಾರು ಹೊಡೆದಿದ್ದಾರೆ, ಏನು ಕತೆ, ಒಬ್ಬ ಸಚಿನ್ ಲಮಾಣಿನ ಕರೆದು ಮಾತಾಡಿದಾರ? ಅವನ ಬಗ್ಗೆ ಯಾಕೆ ಹೊಡೆದ್ರು, ಏನು ಕತೆ ಅಂತ ಕೇಳಿದಾರ? ಆ ಹೆಣ್ಮಕ್ಳಿಗೆ ಏನಾದ್ರು ಧೈರ್ಯ ತುಂಬಿದಾರ? ಮುಸ್ಲಿಂ ಹೆಣ್ಮಗಳು ಇರ್ಬೋದು, ಅವಳು ಅಣ್ಣ ತಮ್ಮ ತಂಗಿ ಲೆಕ್ಕ. ಅವ್ರು ಮಾತಾಡ್ತಾನೆ ಕೂತಂಥ ಸಂದರ್ಭದಲ್ಲಿ, ಅದು ಯುವನಿಧಿಗೆ ಅರ್ಜಿ ಹಾಕಕ್ಕೆ ಬಂದಂಥ ಸಂದರ್ಭದಲ್ಲಿ 1 ಗಂಟೆ ಬಿಟ್ಟು ಬಾ ಅಂತ ಅಲ್ಲಿ ಅಧಿಕಾರಿ ಹೇಳಿದಾಗ ಹೊರಗಡೆ ಬಂದು ಕೂತಂಥವ್ರನ್ನ ಇವರು ಅನುಮಾನ ಮಾಡಿ ಎತ್ಕೊಂಡೋಗಿ ಸಿಕ್ಕಾಪಟ್ಟೆ ಹೊಡೆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಾರೆ ಏನು ಮಾಡ್ತಾ ಇದೆ? ಖಂಡಿತ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಫೇಲ್ ಆಗಿದೆ. ಫೇಲ್ ಆಗಲಿ ಅಂತಾನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಮುಸಲ್ಮಾನರು ನಮ್ಮ ಓಟ್ ಬೇಕು, ಇನ್ನೇನು ಬೇಡ ಅವರಿಗೆ. ಹೀಗಾಗಿ ಹಿಂದೂ ಯುವಕರಿಗೆ ಎಷ್ಟು ತೊಂದರೆ ಆದರೂ ಪರವಾಗಿಲ್ಲ ಅನ್ನೋಂಥ ಭಾವನೆಯಲ್ಲಿದ್ದಾರೆ ಇವತ್ತು ಇಲ್ಲಿ.